ಆ್ಯಂಡ್ ಇವತ್ತು ನೈಟ್ ಮ್ಯಾಚ್ ಮಾತಾಡೋದಪ್ಪ ಅಂತಂದರೆ ಅದು ಪಂಜಾಬ್ ವರ್ಸಸ್ LSG. ಸೊ ಬರಿಂಗ್ ಹಾಗೆ ಅನಿಸುತ್ತೆ, ಯಾಕಂದರೆ ಪಂಜಾಬ್ ಸ್ಟ್ರಾಂಗ್ ಇದೆ, LSG ಸ್ಟ್ರಾಂಗ್ ಇಲ್ಲ. ಸೊ ಇದು ಒನ್ ಸೈಡೆಡ್ ಮ್ಯಾಚ್ ಆಗ್ಬೋದು ಚಾನ್ಸಸ್ ತುಂಬ ಅಂದರೆ ತುಂಬ ಇದೆ. ಸೊ ನೀವೇನು ಹೇಳ್ತೀರಾ ಕಮೆಂಟ್ಸಲ್ಲಿ ಹೇಳಿ. ಯಾಕೆಂದರೆ ಪಂಜಾಬು ಇಲ್ಲಿವರೆಗೂ ತುಂಬ ಚೆನ್ನಾಗಿ ಆಡ್ತಾ ಬಂದಿದೆ. ಲಾಸ್ಟ್ ಸೀಸನಿಂದ ನೀವು ನೋಡಿದರೆ ಕೆಲವೊಂದು ಮ್ಯಾಚಲ್ಲಿ ಅದು ಎಡವಿದೆ ಲೈಕ್ RCB, ಬಟ್ ದಿಸ್ ಟೀಮ್ ಇಸ್ ಸ್ಟಿಲ್ ಸ್ಟ್ರಾಂಗ್, ಇವನ್ ಬೆಟರ್ ದ್ಯಾನ್ LSG ಇನ್ನೂ ಸ್ಟಕ್ ಆಗಿದೆ ಗೇಮ್ ಪ್ಲ್ಯಾನ್ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ. ಸೊ ನೋಡೋಣ LSG ಏನಾದರೂ ಕಮ್ಬ್ಯಾಕ್ ಮಾಡುತ್ತೋ ಅಥವಾ ಈ ಥರನೇ ಅದರ ಫಾರ್ಮ್ ಮುಂದುವರಿತು ಅಂತ. ದಿಗ್ವೇಶ್ ರಾಠಿ ಮತ್ತು ಶಮ್ಮಿ ಬಿಟ್ಟು ಮುಂದೆ ಬೇರೆ ಎಲ್ಲ ಪ್ಲೇಯರ್ಸು ಕ್ಲಿಕ್ ಆದರೆ ಒಳ್ಳೆಯದು. ಯಾಕಂದರೆ ಇವರಿಬ್ಬರು ಪ್ಲೇಯರ್ಸು ಎಲ್ಲ ಮ್ಯಾಚಲ್ಲಿ ಆಲ್ಮೋಸ್ಟ್ ಪರ್ಫಾರ್ಮ್ ಮಾಡ್ತಿದ್ದಾರೆ. ಶಮ್ಮಿ ಮೊನ್ನೆ RCB ಮ್ಯಾಚ್ ಬಿಟ್ಟು ಉಳಿದೆಲ್ಲ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಇವರಿಬ್ಬರಲ್ಲೂ ವಿಕೆಟ್ಸ್ ಎಕ್ಸೆಪ್ಟ್ ಮಾಡ್ತಿದ್ದೀವಿ. ಅದ್ರ ಜೊತೆ ಬೇರೆ ಪ್ಲೇಯರ್ಸು ವಿಕೆಟ್ಸ್ ತೆಗೆದ್ರೆ ತುಂಬ ಒಳ್ಳೆಯದಂತ ಹೇಳ್ತೀನಿ. ಸೊ ನೀವು ಕಮೆಂಟಲ್ಲಿ ಬೇರೆ ಬರೀಬೇಕು LSGನ ಅಥವಾ ಪಂಜಾಬ್ ಅಂತೇಳಿ. ಸೊ ನಾನಂತೂ ಪಂಜಾಬ್ ಕಡೆಯಪ್ಪ, ಯಾಕಂದರೆ ಪಂಜಾಬ್ ಎಲ್ಲ ಮ್ಯಾಚು ಚೆನ್ನಾಗಿ ಆಡ್ತಾ ಬಂದಿದೆ. ಬೆಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಎಲ್ಲರೂ CSK ಹೇಳ್ತಾರೆ, ಬಟ್ ಐ ಡೋಂಟ್ ಥಿಂಕ್ ಸೊ. ದೇ ಆರ್ ಸ್ಟಿಲ್ ನಾಟ್ ರೆಡಿ ಫಾರ್ ದಿಸ್. ಅಷ್ಟು ಚೆನ್ನಾಗಿ ಆಡ್ತಿಲ್ಲ CSK ಈ ವರ್ಷ, ತುಂಬ ಫಾರ್ಮ್ ಆಗಲಿಲ್ಲ. MS ಇರಲಿ ಇಲ್ಲದೆ ಇರಲಿ CSK ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಬಟ್ ಐ ಹೋಪ್ ಅಪ್ಕಮಿಂಗ್ ಮ್ಯಾಚಸಲ್ಲೂ ಚೆನ್ನಾಗಿ ಆಡಿದರೆ ಮುಂದೆ ಬರ್ಬೋದು. ಸೊ ನೋಡೋಣ. ಯಾರೆಲ್ಲ RCB ಫ್ಯಾನ್ಸ್ ಇದ್ದಾರೆ ಪ್ಲೀಸ್ ನಾನು ಸಪೋರ್ಟ್ ಮಾಡಿ. ನಾನು ಮೇನ್ ಅಂದರೆ RCB ಫ್ಯಾನು, ಜೊತೆಗೆ ಬೇರೆ ಮ್ಯಾಚೆಲ್ಲ ನೋಡಬೇಕು ಇದು ಮಾಡೋಕ್ಕಂತ ಆಸೆ ಇರುತ್ತೆ. ಬಿಕಾಸ್ ಕ್ರಿಕೆಟೇ ನಮ್ಮದು ಪ್ಯಾಷನ್ನು. ಅದಕ್ಕೆ ಇನ್ನೊಂದು ಪಂಜಾಬ್ನೇ ಯಾಕೆ ಗೆಲ್ಲುತ್ತೆ ಅಂತ ಹೇಳ್ತಿದ್ದೀನಪ್ಪ ಅಂದರೆ, ಇನ್ನೂ ಈ ವರ್ಷವೂ ತುಂಬ ಚೆನ್ನಾಗಿ ಆಡ್ತಿದೆ. ಅದರೊಳಗೆ ಫೀಲ್ಡಿಂಗು, ಕ್ಯಾಚಿಂಗು ಮತ್ತು ಫೀಲ್ಡಿಂಗಲ್ಲಿ ಕ್ಯಾಚಿಂಗ್ ತುಂಬ ಚೆನ್ನಾಗಿದೆ. ಬೌಂಡ್ರೀಸ್ನ ತುಂಬ ಚೆನ್ನಾಗಿ ತಡೀತಾರೆ. ಅದ್ರ ಜೊತೆ ಬ್ಯಾಟಿಂಗ್ ಬಾಲಿಂಗು ಎಲ್ಲ ಕ್ಲಿಕ್ ಆಗಿದ್ದಾರೆ. ಆದರೂ ಪಂಜಾಬ್ ಗೆಲ್ಲುತ್ತೆ ಗೈಸ್. ನೀವು ಕಮೆಂಟ್ ಮಾಡಿ ಹೇಳಿ ಯಾವ್ದು ಗೆಲ್ಲುತ್ತೆ ಅಂತ. ಸೊ ಫಾಲೋ ಮೈ ID, follow my YouTube channel for more videos like this. So we'll meet in next video.